ಸಣ್ಣ ವಿನಂತಿ, ಒಂದು 10 ನಿಮಿಷ ಫುಲ್ ಬ್ರೈಟ್ನೆಸ್ ಇಟ್ಕೊಳ್ಳಿ. ಸಾಧ್ಯ ಆದರೆ ಇಯರ್ಫೋನ್ಸ್ ಹಾಕೊಳ್ಳಿ. ಪೂರ್ತಿ ಸಿನಿಮಾ ನೋಡಿ, ನೋಡಿದ್ಮೇಲೆ ಅನ್ನಿಸ್ತು ಮರಿದೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಪ್ಪನ ಅವನ ಹೆಸರು ಎತ್ತಬೇಡ, ನಿನ್ನ ಮೈ ಉರಿದೋಗುತ್ತೆ. ದೊಡ್ಡ ಬೂಳಿ ಮಗ ಅವನು. ಏಯ್, ಏನು ನಮ್ಮ ಅಪ್ಪನ ಬಗ್ಗೆ ಹಂಗೆ ಮಾತಾಡ್ತೀಯ? ಸರಿ ಇರಲ್ಲ ಅಂತೀನಿ, ತಿರ್ಗಾ ಅಂತೀನಿ. ಏನಿವಾಗ? ಏ ದೀಪಾ, ಇದನ್ನ ನನ್ನ ಬರ್ಡೇ ಕೊಟ್ಟರೆ ಫಸ್ಟ್ ಗಿಫ್ಟು. ಶರ್ಟ್ಗೆ ನಾರೋದ್ರೆ ನಿಜ ಹೇಳ್ತಿದ್ದೀನಿ, ತಾಯಣ್ಣ ಹಿಂದೆ ಮುಂದೆ ನೋಡಲ್ಲ. ಮಾಕ್ ಹೊಡೆದಾಕ್ಬಿಡ್ತೀನಿ. ಹಂಗೆ ಹೊಡಿತ್ಯಾ? ಹುಚ್ಚನ ನೀನು? ನಾನು ಕೊಡ್ಸಿರೋ ಗಿಫ್ಟ್ಗೋಸ್ಕರ ನನಗೆ ಹೊಡಿತ್ಯಾ? ಕಿಸಿ ಬೇಡ, ಹೊಡೆದು ಬಿಡ್ತೀನಿ. ಹಿಂಗೆ ಅಳಿಸ್ತೀಯಾ, ಬಟ್ ನಾನು ಕೊಡ್ಸಿರೋ ವಸ್ತು ಮೇಲೆ ಅಷ್ಟೇ ಕನ್ಸರ್ನ್ ತೋರಿಸ್ತೀಯಾ. ನೋಡು, ನೀನೊಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ಬಟ್ ಮೆಮೊರೀಸ್ ಆಗಲ್ಲ. ಅವತ್ತು ಹೇಗಿತ್ತೋ ಇವತ್ತು ಹಾಗೆ. ಅವತ್ತು ಹೇಗಿತ್ತು ಇವತ್ತು ಹೇಗೆ? ನಿನ್ನ ತಲೆ. ನಿಂಗೆ ನಿಂಗೆ ಅಳಿಸೋ ಬದಲು ಉಳಿಸ್ಕೊಂಡ್ರೆ ಇನ್ನೊಂದಷ್ಟು ಮೆಮೊರೀಸ್ ಕೊಡಲ್ವಾ? ಇರಬೇಕಲ್ಲ ನೀನು. ಹೀಗೆ ಕೂಗಾಡಿ ಬೇಗ ಸತ್ತೋಗ್ತಿ, ಆಯ್ತಾ? ನಂಗೆ ಗೊತ್ತದು. ಸೊ ನೀನು ಸತ್ತ ಮೇಲೆ ನನಗೆ ನಿನ್ನ ಮೆಮೊರೀಸ್ ಬೇಕಲ್ಲ. ದಿಸ್ ಈಸ್ ಒನ್ ಅಮಾಂಗ್ ದೆಮ್. ಇದಕ್ಕೇನಾರು ಆದರೆ ಹೇಳ್ತಿದ್ದೀನಿ ದೀಪಾ, ವರ್ಡ್ದೇ ಸಾಯಿಸೋದು. ಸಾಯಿಸ್ತೀಯಾ? ಸಾಯಿಸ್ತೀಯಾ? ನಂಗೆ ಗೊತ್ತು. ಈಗ ನಿನಗೆ ನಾನು ಸತ್ತ ಮೇಲೆ ನನ್ನ ಮೆಮೊರೀಸ್ ಬೇಕು, ನಾನು ಬೇಡ. ಸೊ ನನ್ನೇ ಸಾಯಿಸ್ತೀಯ, ನಂಗೆ ಗೊತ್ತು. ಅದು ಹಾಗಲ್ಲ ಹಾಗೆ ನನಗೆ ಗೊತ್ತು. ನಾನೇ ಸತ್ತೋಗ್ತೀನಿ, ನೀನು ಯಾಕೆ ಸಾಯಿಸ್ತೀಯ? ನೀನೇ ಕಷ್ಟ. ಇರೇ ಅಲ್ಲ, ನಾವ್ಯಾಕೆ ಹಿಂಗೆ ಜಗಳ ಆಡ್ತಾ ಇದ್ದೀವಿ? ಹೌದು, ನಾವು ಮೆಚ್ಯೂರ್ಡ್ ತಾನೆ. ಮತ್ತೆ ನೀನೇನೆ ಒಳ್ಳೆ ಸ್ಲಮ್ ಥರ ಕಾಲರೆಲ್ಲ ಇಟ್ಕೊಂಡು. ಇವಾಗ ಪಾಯಿಂಟ್ ಏನು ಹೇಳು? ಬಾಡಿ ಶೇಮಿಂಗ್ ಮಾಡಬಾರ್ದು, ಅಷ್ಟೇ ತಾನೆ? ಕೆಟ್ಟ ಮಾತಾಡಬಾರ್ದು. ಓಕೆ, ಕೂಲ್ ಮಾಡೋಣ ಬಿಡು. ಬಟ್ ಕೇಳಿಸ್ಕೊ, ಈಗ ನೀನು ಲೇಟಾಗಿ ಬಂದೆ, ನಂಗೆ ಕೋಪ ಬಂತು ಅಲ್ವಾ? ಸೊ ಈಗ ನೀನೇನು ಅನ್ಬಾರ್ದು ಮಾಡಬಾರ್ದು ಅಂದಿರ್ತೀಯೋ, ಅದನ್ನ ಮಾಡಿದ್ರೆ ತಾನೆ ನಿನಗುರಿಯುತ್ತೆ. ನಿನಗುರಿದ್ರೆ ನನ್ನ ಕೋಪ ಕಡಿಮೆ ಆಗೋದು. ಸೊ ಅದಕ್ಕೆ ಅದನ್ನೇ ಮಾಡಿದೆ. ಸರಿ ಆಯ್ತು, ನಂದೇ ತಪ್ಪು. ನೀನು ನನಗೇನಾದ್ರೂ ಒಂದು ಉಳಿಸ್ಬೋದಲ್ವಾ? ನಮ್ಮ ಅಪ್ಪಂಗೆ ಯಾಕೆ ಬೈತ್ಯಾ? ಸರಿ ಆಯ್ತು, ಸಾರಿ ಆಯ್ತಾ? ಇನ್ನೊಂದ್ಸಲ ಮಾಡಲ್ಲ. ಬಟ್ ಆದರೂ ನೀನು ಲೇಟಾಗಿ ಬಂದಿದ್ದಕ್ಕೆ ಅಲ್ವಾ ಇದೆಲ್ಲ ಆಗಿದ್ದು. ನಾನೇನು ಮಾಡಲಿ ಹೇಳು? ನಾನು ಸಾರಿ. ಏನಾಯ್ತು ಗೊತ್ತಾ, ಇವತ್ತು ನಾ ಹೊರಡ್ತಿದ್ನ, ಕರೆಕ್ಟಾಗಿ ಹೊರಡೋ ಟೈಮಲ್ಲೇ ನಮ್ಮಪ್ಪ ಮದುವೆ ವಿಷಯ ತೆಗೆದ್ರು. ಅದಕ್ಕೆ ಜಗಳ, ಅಂಡ್ ಹಾಗಾಗಿ ಲೇಟ್ ಆಯ್ತು. ದೀಪಾ, ಆದರೂ ಒಂದು ವಿಷಯ ಹೇಳ್ತೀನಿ. ಏನು? ಅವನು ನಿಜವಾಗ್ಲೂ ಬೋಳಿ ಮಗನೇ. ಏಯ್, ಮಚ್ಚರು ಹಚ್ಕೋಬೇಡ ನೀನು. ಸರ್ ಮುಗೀತು ಸರ್, ಆಯಿತು ಸರ್. ಆಯ್ತಾ ಸರ್? ಸರ್ ಆಯ್ತು. ಈಗ ನಮಗೆ ಇಲ್ಲಿ ಬೇಕು. ನೀವು ಇಲ್ಲೆಲ್ಲ ಮಾಡ್ತಿದ್ದೀರಾ, ಆಯ್ತಾ? ಅಪ್ಡೇಟ್ ಮಾಡ್ತೀವಿ, ಆಯ್ತಾ? ಅಪ್ಡೇಟ್ ಮಾಡ್ತೀವಿ. ಸೂಪರ್, ಸೂಪರ್. ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಮಾಡ್ತೀವಿ. ಸೂಪರ್. ನಿಮ್ಮ ಹೆಸರು? ಹಾಯ್, ಸಖತ್ತಾಗಿ ಮಾಡಿದೆ. ಸಾರಿ ಮಾಡಿದೆ. ಓಕೆ ಸಾರಿ ಮಾಡಿದ್ರಿ. ಹೇಯ್, ನಾನು ಮಾತಾಡಿಸ್ತಿದ್ದೀನಿ. ಸರಿ ಆಯಿತು,
ಹುಷಾರಾಗಿ ಹೋಗೆ, ಬಾಯ್. ಹಲೋ, ವಾಟ್? ಯಾರ ಹತ್ರ ಮಾತಾಡ್ತಿದ್ಯಾ? ಹೋಗೇನಾ? ಹೌದು, ಬೇಕಂತಲೇ ಮಾತಾಡ್ಸಿಲ್ಲ. ಏನಿವಾಗ ನನ್ನ ನೋಡಿ ಇಮಿಟೇಟ್ ಬೇರೆ ಮಾಡ್ತಿದ್ಯಾ? ಸ್ವಂತ ಬುದ್ಧಿ ಇಲ್ವಾ ನಿನಗೆ? ಮೋಸ್ಟ್ಲಿ ಆ್ಯಕ್ಟಿಂಗು ಹಿಂಗೆ ಮಾಡ್ತೀಯಾ ಅನ್ಸುತ್ತೆ, ಅದಕ್ಕೆ ಅಷ್ಟು ಕೆಟ್ಟದಾಗ ಬಂದಿತ್ತು. ಏಯ್, ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಡ ನೀನು. ಹೋ, ಮತ್ತೆ ಇದನ್ನೇ ಬಂದು ಕ್ಯಾಮ್ರಾ ಮುಂದೆ ಮಾಡು. ಆ ಫೇಕ್ ಎಕ್ಸ್ಪ್ರೆಷನ್ಸು, ಆ ಓವರ್ ಆ್ಯಕ್ಟಿಂಗು ನೋಡೋಕ್ಕಾಗ್ತಿರ್ಲಿಲ್ಲ. ಈ ಅಪ್ಪ ಮುಂದಕ್ಕೆ ನೋಡೋದು ತಪ್ಪಿತು. ಆಡಿಷನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಯಾವತ್ತೂ ಇಷ್ಟು ಖುಷಿ ಆಗಿರಲಿಲ್ಲ, ಆಯಿತಾ? ಸರಿ, ನೀನೇ ಹಿಂಗಂದ್ರೆ ಅವನು ಬಿಡು, ದೊಡ್ಡ ಬೋಳಿ ಮಗ. ಏಯ್, ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಹುಡುಗಿರ ಹತ್ರ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ. ನಮ್ಮ ಅಪ್ಪನ ಬಗ್ಗೆ ಗುಡ್, ವೆರಿ ಗುಡ್. ನನಗಿಷ್ಟ ಆಯಿತು. ಅಲ್ಲ, ನಾವಿಲ್ಲಿ ಸೆಲೆಕ್ಟ್ ಮಾಡಿಲ್ಲ ಆಡಿಷನಲ್ಲಿ, ಬಟ್ ಆದರೂ ನೀವು ಪಾರ್ಕಿಂಗ್ ಹೋಗಿ ಅಷ್ಟು ಇಂಟೆನ್ಸಿಟಿ, ಅಷ್ಟು ಡೆಡಿಕೇಶನಿಂದ ರಿಹರ್ಸ್ ಮಾಡ್ತಿದ್ರಲ್ಲ, ಅದು ನಂಗೆ ಇಷ್ಟ ಆಯಿತು. ಆ ಡೆಡಿಕೇಶನ್ ನಂಗೆ ಇಷ್ಟ ಆಯಿತು. ಐ ಲೈಕ್ ಡೆಡಿಕೇಟೆಡ್ ಪೀಪಲ್, ಯು ನೋ. ಮೋರ್ ದ್ಯಾನ್ ಎನಿಥಿಂಗ್ ನನಗೆ ಆ ಕೆಮಿಸ್ಟ್ರಿ ಅದು ವರ್ಕೌಟ್ ಆಗ್ತಾ ಇದೆ. ಐ ಥಿಂಕ್ ಯು ಆರ್ ಸೆಲೆಕ್ಟೆಡ್. ಅಂದರೆ ಸರ್, ಆ್ಯಕ್ಚುಲಿ ನಾವು ಆಡಿಷನಲ್ಲಿ ಏನು ಪರ್ಫಾರ್ಮ್ ಮಾಡಲಿಲ್ಲ ಅನಿಸುತ್ತೆ. ನೀವೇನೋ ನ್ಯಾಚುರಲ್ ಲುಕ್ ನೋಡ್ತಿದ್ದೀರಾ, ಬಟ್ ನಾನು ತುಂಬ ಮೇಕಪ್ ಯೂಸ್ ಮಾಡ್ತೀನಿ. ಓಕೆ, ಸಿ, ಒಂದು ವಾರದಿಂದ ಆಡಿಷನ್ ಮಾಡ್ತಾಯಿದ್ದೀವಿ. ದ ಟೀಮ್ ಇಸ್ ಟಯರ್ಡ್. ನಾನು ಅಷ್ಟು ಗಮನ ಕೊಟ್ಟು ಕೇಳಿಸ್ಕೊಂಡಿಲ್ಲ. ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ರಿಹರ್ಸ್ ಮಾಡೋಣ, ಲುಕ್ ಟೆಸ್ಟ್ ಮಾಡೋಣ, ಸ್ಕ್ರೀನ್ ಟೆಸ್ಟ್ ಮಾಡೋಣ. ಓಕೆ, ನೀವೇ ನನ್ನ ಪಾತ್ರಗಳು. ನನಗೆ ಆ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾಯಿದೆ. ಐ ನೋ ಹೌ ಟು ಶೋ ಯು ಗೈಸ್ ಆನ್ ಸ್ಕ್ರೀನ್. ಡೋಂಟ್ ವರಿ. ಸರ್, ನನಗನ್ಸುತ್ತೆ ನಾನು ಇನ್ನೂ ತುಂಬ ಇಂಪ್ರೂವ್ ಆಗಬೇಕು ಅಂತ. ಇದು ಕರೆಕ್ಟ್ ಅನಿಸುತ್ತೆ ಸರ್. ನಾವು ಇವ್ರ ರೋಲ್ಗೆ ಯಾರನ್ನಾರು ಬೇರೆಯವ್ರನ್ನ ಕ್ಯಾಸ್ಟ್ ಮಾಡ್ಬೋದಾ? ನೋ 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 ನೋ. ಅಲ್ಲ, ನೀವು ಆಡಿಷನ್ ಬಂದಿದ್ದೇನಕ್ಕೆ? ರೋಲ್ ಸಿಗಲಿ ಅಂತ ತಾನೇ? ಕೊಡ್ತಾ ಇದ್ದೀನಲ್ಲ, ಏನು ಪ್ರಾಬ್ಲಮ್ಮು? ಸಿ, ಇಟ್ಸ್ ಅ ಬಿಗ್ ಆಪರ್ಚುನಿಟಿ. ಯು ಗೈಸ್ ನೋ, ರೈಟ್? ಮಾಡಿ ಆಗುತ್ತೆ. ಸಿ, ಐ ಡೋಂಟ್ ವಾಂಟ್ ಟು ಫೋರ್ಸ್ ಯು. ಇನ್ 2 ಡೇಸಲ್ಲಿ ನಮ್ಮ ರಿಹರ್ಸಲ್ ಸ್ಟಾರ್ಟ್ ಆಗ್ತಾ ಇದೆ. ಮದುವೆ ಹೇಳ್ತೀನಿ ಅಸಿಸ್ಟೆಂಟ್, ಅವ್ರಿಗೆ ತಿಳಿಸಿ. ಐ ಹೋಪ್ ಯು ಗೈಸ್ ಟೇಕ್ ಅ ವೈಸ್ ಡಿಸಿಷನ್. ಆ್ಯಕ್ಚುಲಿ ತುಂಬ ಸಲ ಎಷ್ಟೋ ಹೋಪ್ಸಲ್ಲಿ ದಿನಗಟ್ಟಲೆ ಪ್ರಾಕ್ಟೀಸ್ ಮಾಡಿಕೊಂಡು, ಇಲ್ಲ ಇವತ್ತು ಆಡಿಷನಲ್ಲಿ ಸೆಲೆಕ್ಟ್ ಆಗೇ ಆಗ್ತೀನಿ ಅಂತ ಅದೇನೋ ಜೋಶಲ್ಲಿ ಬರ್ತೀನಿ. ಬಟ್ ಏನೋ ವರ್ಕೌಟ್ ಆಗಲ್ಲ. ಆದರೆ ಇವತ್ತು ದಟ್ಸ್ ಟ್ರೂ. ನಾನು ಅಷ್ಟೇ, ಬಾಕಿದೆಲ್ಲ ಹೇಗೆ ಇರ್ಬೋದು, ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಸೀರಿಯಸ್ ಆಗಿಬಿಡ್ತೀನಿ. ತಾನಾಗೆ ಬಂದಿರೋ ಅವಕಾಶನ ನಾವು ಯಾಕೆ ಕಳ್ಕೋಬೇಕು ಅಲ್ವಾ? ಎಸ್. ಸೊ ಲೆಟ್ಸ್ ಮೀಟ್ ಇನ್ ದ ರಿಹರ್ಸಲ್ಸ್. ಮತ್ತೆ ಸಿಗೋಣ.